ಏನಾಗಿದೆ? ಅಣ್ಣ ಬ್ರೈನ್ ಇಂಜುರಿ ಆಗಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬ್ರೈನ್ ಇಂಜುರಿ ಆಗಿದೆ ಮತ್ತು 2 ಸೈಡ್ ಆಪ್ರೇಷನ್ ಆಗಿದೆ. ಇವಾಗ VIP ಸ್ಟೆಂಟ್ ಮಾಡಿಸ್ಬೇಕು ಅವ್ರಿಗೆ. ಅದಕ್ಕೆ 4 ಲಕ್ಷ ಅಂತ ಡಾಕ್ಟರ್ ಹೇಳಿದ್ದಾರೆ. ಇವಾಗ ಅದು ಪ್ರಾಬ್ಲಮ್ ಇದೆ. ಮತ್ತು ಫಿಸಿಯೋಥೆರಪಿನೂ ಕೊಡಿಸ್ಬೇಕು ಅವ್ರಿಗೆ. ಫಿಸಿಯೋಥೆರಪಿಗೆ 40 ಲ್ಯಾಕ್ 2 ಇಯರ್ ಮಾಡಿಸ್ಬೇಕು. ಅದು ಇವ್ರಿಗೆ ಇನ್ನೂ ಅನ್ಕಾನ್ಷಿಯಸ್ ಎಲ್ಲ ಇದ್ದಾರೆ ಅಲ್ವಾ, ಅದರಿಂದ ಯಾರೂ ನನಗೆ ಸಪೋರ್ಟ್ ಇಲ್ಲ. ನನ್ನ ಹಸ್ಬೆಂಡ್ಗೆ ನಾನು ಒಬ್ಬಳೇ ನೋಡ್ಕೊತಿರೋದು. ಫ್ಯಾಮಿಲಿ ಅಂತ ಯಾರೂ ಇಲ್ಲ. ಅಂದರೆ ಯಾರೂ ಇಲ್ಲ ಮೀನ್ಸ್ ಯಾರೂ ಇವಾಗ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಹೆಲ್ಪ್ ಮಾಡಿ. ನನ್ನ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ. ಸೊ ನನಗೆ ನನ್ನ ಹಸ್ಬೆಂಡ್ ಉಳಿಸ್ಕೊಳ್ಳೋದು ನನಗೆ ತುಂಬ ಅನಿವಾರ್ಯ ಅನ್ನೋದಕ್ಕಿಂತ ನಾನು ಉಳಿಸ್ಕೊಳ್ಳೇಬೇಕು. ಅದರಿಂದ ನನಗೆ ಪ್ಲೀಸ್ ಹೆಲ್ಪ್ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಮತ್ತು ಮುಂದಿಂದು ಏನು ಟ್ರೀಟ್ಮೆಂಟ್ ಇದೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ. ಇಷ್ಟೊತ್ತು ನೀವೇನು ಕೇಳಿಸ್ಕೊಂಡ್ರಿ, ಇದು ಇವ್ರ ಪರಿಸ್ಥಿತಿ. ಎಲ್ರಿಗೂ ಕಷ್ಟ ಇರುತ್ತೆ, ಆದರೆ ಇವ್ರಿಗೆ ಬಂದಿರೋ ಕಷ್ಟ ನಿಜ ಹೇಳ್ತೀನಲ್ಲ, ಈ ಸಿಸ್ಟರು ಇವ್ರಿಗೋಸ್ಕರ ನಿಂತ್ಕೊಂಡಿರೋ ಅಷ್ಟು ಯಾರೂ ನನ್ನ ಪ್ರಕಾರ ನಿಂತ್ಕೊಂಡಿದ್ದು ನಾನು ನೋಡಿಲ್ಲ. ಯಾಕೆಂದರೆ ಅವ್ರು ಬಿಟ್ಬಿಡ್ಬೋದಿತ್ತು ಕಷ್ಟದಲ್ಲಿದ್ದಾಗ. ಬಟ್ ಅವ್ರನ್ನ ಉಳಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟು ಹಂತವಾಗಿ ಅವ್ರನ್ನ ಉಳಿಸ್ಕೊಂಡು ಬಂದಿದ್ದಾರೆ ಈ ಸ್ಟೇಜಿಗೆ. ಸರ್ಜರಿ ಟ್ರೀಟ್ಮೆಂಟ್ಗೆ ಹತ್ತತ್ರ ಇನ್ನೂ ಒಂದು 4 ಲಕ್ಷ ಬೇಕಾಗುತ್ತೆ. ಇದಾದ ನಂತರ ಅವರು ಡಿಸ್ಚಾರ್ಜ್ ಮಾಡಿದ್ಮೇಲೆ, ಸೊ ಅದಾದಮೇಲೆ ಇವರ ಒಂದು 2 ವರ್ಷದ ಒಂದು ಫಿಸಿಯೋಥೆರಪಿ ಅದನ್ನು ಮಾಡಿಸೋದಕ್ಕೆ ಹತ್ತತ್ರ 40 ಲಕ್ಷ ಖರ್ಚಾಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ವಿಡಿಯೋದಲ್ಲಿ ಕಾಣುವಂಥ ಸ್ಕ್ಯಾನರ್ ಇದೆ. ಸೊ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಆ ಸ್ಕ್ಯಾನರಿಗೆ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಥವಾ ಅವ್ರ ಫೋನ್ ನಂಬರ್ ಇರುತ್ತೆ. ನೀವು ಒಂದ್ಸತಿ ಯಾರಾದರೂ ಬಂದು ವಿಡಿಯೋ ಮಾಡೋರಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ವಿಡಿಯೋ ಮಾಡ್ಬೋದು. ನೀವು ಮಾಡೋವಂಥ ಒಂದು ಶೇರು, ನೀವು ಮಾಡೋವಂಥ ಒಂದು ಡೊನೇಟು, ಅಥವಾ ನೀವು ಮಾಡೋವಂಥ ಒಂದು ವಿಡಿಯೋ ನಿಜವಾಗ್ಲೂ ಒಂದು ಜೀವ ಕಂಪ್ಲೀಟಾಗಿ ಹುಷಾರಾಗಿ ಆಚೆ ಬರುತ್ತೆ ಹಾಸ್ಪಿಟ್ಲಿಂದ.